ನಾನು 48 ವರ್ಷದಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇರೋದು. ಎಷ್ಟೋ 48 ವರ್ಷದಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ಕೆಲವರು ಎಲೆಕ್ಷನ್ ಟೈಮ್ ಬರ್ತಾರೆ, ಪುಳುಕ್ ಅಂತೇಳಿ ಬಂದು MLA ನಿಂತ್ಕೊಂಡ್ಬಿಡ್ತಾರೆ. ಒಂದಷ್ಟು ಜನ ಅವರಿಂದೇನು ಓಡಾಡೋಕ್ಕೆ ಶುರು ಮಾಡ್ತಾರೆ. 48 ವರ್ಷ ಈ ಕ್ಷೇತ್ರದಲ್ಲಿ ಇದ್ದೀನಿ, ನನ್ನೊಂದಷ್ಟು ಜನ ಬಿಟ್ಟುಬಿಡ್ತಾರೆ. ವಿರೋಧ ಮಾಡೋರು ಇದ್ದಾರೆ. ಮೊನ್ನೆ ವಿರೋಧ ಮಾಡಿದ್ದಕ್ಕೆ ಈಗ ಈ ಸರಿ ಬರ್ತ್ಡೇ ಅದ್ದೂರಿಯಾಗಿ ಮಾಡ್ತಾ ಇರೋದು ನನ್ನ ಕಾರ್ಯಕರ್ತರು. ನಾವು ಯಾರ ಸವಾಸಕ್ಕೂ ಹೋಗಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಕೆಣಕಿದ್ರೆ ಮಾತ್ರ ಇದೆ. ನೀವು ನೋಡಿರ್ಬೋದು, ಇಡೀ ಕ್ಷೇತ್ರದಲ್ಲಿ ಫ್ಲೆಕ್ಸ್ಗಳು ಹಾಕವ್ರೆ ಅಂದರೆ ಯಲಹಂಕದಲ್ಲಿ ಹಾಕ್ಬೇಡ್ರಿ ಅಂತ ಹೇಳಿದ್ದೆ ನಾನು. ಯಲಹಂಕದಲ್ಲಿ ಹಾಕಿದ್ರೆ ಕಿತ್ತಾಕ್ತೀನಿ, ಎಲ್ಲೋ 2-3 ಕಾಣಿಸ್ತಾವೆ ನನ್ನ ಕಣ್ಣಿಗೆ. ಬಹುಶಃ ಕಾರ್ಯಕ್ರಮ ಆದಮೇಲೆ ತೆಗಿತಾರೆ ಅಂತ ಕಾಣ್ತದೆ. ಹಳ್ಳಿಗಳಲ್ಲಿ, ಹಳ್ಳಿ ಒಂದೇ ಅಲ್ಲ, ಗೌರಿಬಿದನೂರು, ಬಾಗೇಪಲ್ಲಿ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಗುಲ್ಬರ್ಗ, ಅಲ್ಲೋರು ಫೋನ್ ಮಾಡಿದ್ರೆ ಅಣ್ಣ ಏನೋ ಫೋಟೋ ಹಾಕವ್ರೆ ನಿಂದೆಲ್ಲ ಅಂತ. ಯಾರು ಹಾಕವ್ರೆ ನನಗೂ ಗೊತ್ತಿಲ್ಲ. ಇವತ್ತು ನಾವು ಜನಗಳ ಕೆಲಸ ಮಾಡ್ತೇವೆ. ಬೆಳಗ್ಗೆ ನಾನು 5 ಗಂಟೆಗೆ ಇದ್ದರೆ ಏರಿಯೇ ಸುತ್ತಿ ನಾನು ಮನೆ ಅಂಬೇಡ್ಕರ್ ನಗರಕ್ಕೆ ಹೋಗಿದ್ದೆ. ಈಗ ಲೈಟ್ಗಳು ಹಾಕ್ತಾ ಇದ್ದೀವಿ ಅಂಬೇಡ್ಕರ್ ನಗರದಲ್ಲಿ. ನನ್ನ ಹತ್ರ ಜಗಳ ಮಾಡ್ತಾರೆ ಹೆಣ್ಮಕ್ಳು, ನಮ್ಮ ಮನೆ ಬೇಕಣ್ಣ, ಇನ್ನೇನೋ ಬೇಕು ಅಂತ ಕೇಳ್ತಾರೆ. ಕೇಳಿಸ್ಕೊತೀನಿ ನಾನು. ಸಾಧ್ಯ ಆದರೆ ಅದನ್ನು ಮಾಡ್ಕೊಡೋಂಥ ಪ್ರಯತ್ನ ಮಾಡ್ತೀನಿ ನಾನು. ಪ್ರಯತ್ನದಲ್ಲಿದ್ದೀನಿ ನಾನು, ತಪ್ಪಿಸ್ಕೊಂಡು ಹೋಗೋದಿಲ್ಲ ನಾನು. ನನಗೆ ನನ್ನ ದೇಶ ಮುಖ್ಯ, ನನ್ನ ಕ್ಷೇತ್ರನೂ ಅಷ್ಟೇ ಮುಖ್ಯ. ಯಾವುದೋ ಪಕ್ಷಾತೀತವಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನನಗೆ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಇಲ್ಲಿರ್ತಕ್ಕಂಥವ್ರೆಲ್ಲ ನಾವು ಒಂದು ಕುಟುಂಬದ ಥರ ಇದ್ದೀವಿ, ಪಾರ್ಟಿ ಥರ ಇಲ್ಲ. ನಾವು BJP ಕಾರ್ಯಕರ್ತರಲ್ಲ, ಎಲ್ಲ ನಾವು ಒಂದು ಫ್ಯಾಮಿಲಿ ಥರ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮನ್ನು ಡಿವೈಡ್ ಮಾಡೋಕ್ಕೆ, ನಮ್ಮನ್ನು ದೂರ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ನಾವು ಜನಗಳಿಗೋಸ್ಕರನೇ ಹುಟ್ಟಿರುವಂಥದ್ದು, ಜನಗಳ ಕೆಲಸವನ್ನು ಮಾಡ್ತೀವಿ. ಎಲ್ಲ ಕೆಲಸ ಆಗ್ತದ? ಆಗಲ್ಲ. ಒಂದಷ್ಟು ಕೆಲಸ ಬಾಕಿ ಇದ್ದೇ ಇರ್ತದೆ. ಯಲಹಂಕ ಇಷ್ಟು ಬೆಳೀತಾ ಇದೆ ಅಂದರೆ ಟ್ರಾಫಿಕ್ ಎಲ್ಲಿಂದ ತಪ್ಪಿಸ್ಕೊಂಡು ಆಚೆಗೆ ಹೋಗಿ ಬೆಂಗಳೂರು ಗೊತ್ತಾಗಲ್ಲ. ಇನ್ನು 10 ವರ್ಷಕ್ಕೆ ಏನಾಗ್ತದೆ ಯಲಹಂಕ ಅಂತ ಗೊತ್ತಿಲ್ಲ. ಅಷ್ಟು ಜನ ಬರ್ತಾವ್ರೆ. ಆ ಇಡೀ ಬೆಂಗಳೂರಲ್ಲಿ ಪ್ರಚಾರ ಆಗ್ಬಿಟ್ಟದೆ, ಯಲಹಂಕದ ಕಡೆ ಚೆನ್ನಾಗೈತೆ, ರೋಡ್ ಚೆನ್ನಾಗದೆ, ಕೆರೆ ಚೆನ್ನಾಗದೆ, ಪಾರ್ಕ್ ಚೆನ್ನಾಗೈತೆ, ವಾಸ್ತು ಚೆನ್ನಾಗದೆ ಅಂತೇಳಿ ಯಾರು ಬಾಡಿಗೆಗೆ ಬಂದರೂ ಒಂದು ಸೈಟ್ ತಗೊಂಡು ಇಲ್ಲೇ ಮನೆ ಕಟ್ಕೊತಾರೆ. ಇಷ್ಟು ಇವತ್ತು ಯಲಹಂಕ ಒಂದು ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಮುರಳಿ ಇವತ್ತು ರೇಷನ್ ನಾನು ಕೊಡಿಸ್ತಾ ಇಲ್ಲ, ಅವನ ಖರ್ಚಿಂದ ಕೊಡಿಸ್ತಾ ಇರೋದು. ಅದೇನು ಗೊತ್ತಿಲ್ಲ ಅವನಿಗೆ. ಆ ಫ್ಲೆಕ್ಸ್ಗಳು ಹಾಕವನೇ, ಇರೋ ಅರ್ಧ ಫ್ಲೆಕ್ಸ್ ಅವನದೇನೆ. ಯಾರು ಕೂಡ ರಾಜಕಾರಣದಲ್ಲಿ ಎಷ್ಟು ಕಿತ್ಕೊಬೇಕು ಅಂತ ನೋಡ್ತಾರೆ, ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಭಾಳ ಕಡಿಮೆ. ಆದರೆ ನನ್ನ ಕ್ಷೇತ್ರದ ಜನ, ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು ಇಡೀ ಇವತ್ತು ಹುಟ್ಟುಹಬ್ಬವನ್ನು ಅವರೇ ಸೇರ್ ಮಾಡ್ತಾ ಇರೋದು. ನಾನು ಹೋಗಿ ನಿಂತ್ಕೊಳ್ಳೋದು ಅಷ್ಟೇ, ಸೆಲ್ಫಿಗೆ ನಿಂತ್ಕೊಳೋದು. ಈ ಸರಿ ಸೆಲ್ಫಿ ಬೇಡ್ರಪ್ಪ, ತಳ್ಳಾಕ್ಬಿಟ್ಟು ಮೈಕೈ ನೋವೆಲ್ಲ ಬರ್ತದೆ ನಮಗೆ. ದಯವಿಟ್ಟು 24ನೇ ತಾರೀಕು ಬೆಳಗ್ಗೆ 8:30 ಶುರುವಾಗ್ತದೆ ರಮಣದಲ್ಲಿ. ತಾವೆಲ್ಲ ಬಂದು ಅಲ್ಲಿ ಊಟ ಮಾಡಿಕೊಂಡು ನಮಗೆಲ್ಲ ಆಶೀರ್ವಾದವನ್ನು ಮಾಡಬೇಕು. ನಿಮ್ಮ ಆಶೀರ್ವಾದನೇ ನಮಗೆ ಬಲ. ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಯಾವುದೇ ದೇಶದ್ರೋಹಿ ಕೆಲಸ ನಡೆಯಲ್ಲ. ಇವತ್ತು ನೋಡಿರ್ಬೇಕು ನೀವು, ನಿನ್ನೆ ಇವತ್ತು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಹೊಡೆದಾಕ್ತೀವಿ ಅಂತೇಳಿ ಆ ಜಿರಳೆ ಗ್ಯಾಂಗ್ ಅಂತೆ, ಜಿರಳೆ ಗ್ಯಾಂಗ್ ಅವ್ರು ಬೆಂಬಲ ಕೊಡ್ತಾ ಇರೋರು ಕಾಂಗ್ರೆಸ್ ಅವರು, ಕಮ್ಯುನಿಸ್ಟ್ ಅವರು, ದೇಶದ್ರೋಹಿಗಳು ಒಂದಷ್ಟು ಜನ ಸೇರ್ಕೊಂಡವ್ರು.